ಮಾನ್ಸೂನ್ ಜೊತೆ ಆಡುವಂಥ ಚೆಲ್ಲಾಟ ಅಂತ ಕರೆಯಲಾಗತ್ತೆ. ಮಳೆ ಬಂದರೂ ಕಷ್ಟ, ಮಳೆ ಬಾರದೆ ಹೋದರೂ ಕಷ್ಟ. ಮಳೆ ಬರದೆ ಬೆಳೆ ಒಣಗಿ ಹೋಗಿ ನಾಶವಾಗುತ್ತೆ, ಇಲ್ಲ ಅತಿವೃಷ್ಟಿಯಾಗಿ ಆದರೂ ಕೂಡ ನಾಶವಾಗುತ್ತೆ. ಹುಬ್ಬಳ್ಳಿ ರೈತರ ಕಥೆಯೂ ಕೂಡ ಹಾಗೆ ಆಗಿದೆ. ಹೀಗೆ ಅತ್ಯಂತ ಅವಸರದ ಸಮಯದಲ್ಲಿ ಬೇಕಾದಂಥ ಇನ್ಶೂರೆನ್ಸ್ ಕೈ ಕೊಟ್ಟಿದೆ. ಹೀಗಾಗಿ ಬೆಳೆ ವಿಮೆ ಕೊಡಿ, ಇಲ್ಲವೇ ದಯಾಮರಣಕ್ಕೆ ನಾವು ಅರ್ಜಿ ಹಾಕ್ಕೊಳ್ತೇವೆ ಅಂಥೇಳಿ ಹುಬ್ಬಳ್ಳಿ ರೈತರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಧಾರವಾಡ ಜಿಲ್ಲೆಯ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಬೆಳೆ ವಿಮೆ ಅನ್ನೋದು ಇದೆಯಲ್ಲ, ಬೆಳೆ ವಿಮೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಸರ್ಕಾರಕ್ಕೆ ಆ ಧಾರವಾಡ ಜಿಲ್ಲೆಯ ರೈತರು ಆಗ್ರಹ ಮಾಡಿದ್ದಾರೆ. ಬೆಳೆ ವಿಮೆ ಸಿಗದೆ ಇಬ್ಬರು ರೈತ ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳೆ ವಿಮೆ ಕಂಪನಿಗಳ ವಿರುದ್ಧ ರೈತರು ಹೋರಾಟವನ್ನು ಆರಂಭ ಮಾಡ್ತಾ ಇದ್ದಾರೆ. ನಮಗೆ ಬೆಳೆ ವಿಮೆ ಕೊಡಿ, ಇಲ್ಲವೇ ದಯಾಮರಣಕ್ಕಾಗಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಧಾರವಾಡದ 8 ತಾಲೂಕುಗಳ ರೈತರು ಬೆಳೆ ವಿಮೆಗಾಗಿ ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. 2024ರ ಸಾಲಿನ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ವಿಮೆ ಮಾಡಿಸಲಾಗಿದೆ. ಬೆಳೆಗಳಿಗೆ ಅನುಗುಣವಾಗಿ ರೈತರಿಂದ ಪ್ರೀಮಿಯಂ ಪಾವತಿ ಮಾಡಿಕೊಳ್ಳಲಾಗಿದೆ. ಒಟ್ಟು 615 ಕೋಟಿ 28 ಲಕ್ಷದ ಮೊತ್ತವನ್ನು ವಿಮೆ ಮಾಡಿಸಿದ್ರು ಫಸಲ್ ಬಿಮಾ ಯೋಜನೆಯಲ್ಲಿ. ಆದರೆ ಈವರೆಗೂ ಕೂಡ ಒಂದೇ ರೂಪಾಯಿ ಪರಿಹಾರ ಸಿಕ್ಕಿಲ್ಲ. ಕೇವಲ ಸ್ಲೋಗನ್ಗಳು, ಕೇಂದ್ರ ಸರ್ಕಾರದ ಸ್ಲೋಗನ್ಗಳು, ಕೇಂದ್ರ ಸರ್ಕಾರದ ಜಾಹೀರಾತುಗಳನ್ನು ನೋಡಿ ರೈತರು ನಾವು ಕೆಟ್ಟು ಹೋದ್ವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆ ಅಂತ ಹೇಳಿ ರೈತರ ಜೊತೆಗೆ ನಿಲ್ಲುವಂಥ, ರೈತರಿಗೆ ಸಂಕಷ್ಟಕ್ಕಾಗುವಂಥ, ರೈತರ ಬೆಳೆ ಹಾಳಾದಾಗ ಅದಕ್ಕೆ ಪರಿಹಾರ ನೀಡುವಂಥ ಕೆಲಸ ಆಗುತ್ತೆ ಅಂತ. ಬಟ್ ಇಲ್ಲಿವರೆಗೂ ಕೂಡ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆಯೋ ಗೊತ್ತಿಲ್ಲ. ಬಟ್ ಹುಬ್ಬಳ್ಳಿ ರೈತರು ಹಿಂಗೆ ಹೇಳ್ತಾ ಇದ್ದಾರೆ, ಬೆಳೆ ವಿಮೆ ಕೊಡಿ, ಇಲ್ಲವೇ ದಯಾಮರಣಕ್ಕೆ ನಾವು ಅರ್ಜಿ ಹಾಕ್ಕೊಳ್ತೇವೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿನ ರೈತರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಕಳೆದ 45 ವರ್ಷಗಳಿಂದ ಇಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ರೈತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ. ಬಿತ್ತಿದ ಬೀಜಗಳು ಇವತ್ತು ಭೂಮಿಯಲ್ಲೇ ಕಮ್ಮರಿಗಿವೆ. ಇಂತಹ ಸಮಯದಲ್ಲಿ ರೈತನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದ್ದು ಬೆಳೆ ವಿಮೆ ಕಂಪನಿಗಳು. ಆದರೆ ಬೆಳೆ ವಿಮೆ ಕಂಪನಿಗಳು ಇವತ್ತು ರೈತನಿಗೆ ಒಂದೇ ಒಂದು ನಯ ಪೈಸೆಯನ್ನು ಕೊಡ್ತಿಲ್ಲ. ಹೀಗಾಗಿ ಕುಂದಗೋಳ ತಾಲೂಕಿನ ಒಂದು ಬರದ್ವಾಡ ಗ್ರಾಮದರು ಒಂದು ವಿಶೇಷತೆಯಾಗಿ ಒಂದು ಹೋರಾಟವನ್ನು ಮಾಡ್ತಾರೆ. ನಮಗೆ ಬೆಳೆ ವಿಮೆ ಕೊಡಿ, ಇಲ್ಲ ದಯಾಮರಣಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ರೈತರನ್ನೇ ಮಾತಾಡಿಸ್ತೀನಿ. ಸರ್, ಏನಂತ ಮನವಿ ಕೊಟ್ಟಿರಿ ತಾವು ಸರ್ಕಾರಕ್ಕೆ? ಈಗ ಸರ್ಕಾರಕ್ಕೆ ಸರ್, ನಾವು ಸತತ 4 ವರ್ಷದಿಂದ ಬೆಳೆ ಮತ್ತು ಬಿದ್ದು ಸರ್, ಇದರಿಂದ ರೈತರಿಗೆ ತೊಂದರೆ ಆಗಿ ಭಾಳ ಸಮಸ್ಯೆ ಆಗಿ ನಮ್ಮಲ್ಲಿ ಸರಣಿಯಾಗಿ 2 ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸರ್. ಅದರಿಂದ ಭಾಳ ನೊಂದುಬಿಟ್ಟಿದೆ ಸರ್ ನಮ್ಮೂರು ರೈತರೆಲ್ಲ ಸರ್. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೋತೀವಪ್ಪ ಅಂತಂದ್ರೆ, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅದಕ್ಕೆ ಮಾನ್ಯ ಸಚಿವರಲ್ಲಿ ಕೂಡ ನಾವು ಮಾನ್ಯ ವಿನಂತಿ ಮಾಡ್ಕೊಂಡಿದ್ದೀನಿ ಸರ್. ನಮಗೆ ಸಂಬಂಧಪಟ್ಟಂಗೆ ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಅದಕ್ಕೆ ಏನಾರ ಸಮಸ್ಯೆಗಳಿದ್ದನ್ನು ತಾವು ಮನಸ್ಸು ಮಾಡಿದರೆ ಅದನ್ನು ಚೇಂಜ್ ಮಾಡಿ ಆ ರೈತರಿಗೆ ಪರಿಹಾರ ಕೊಡಿ. ಇಲ್ಲ ಅಂತಂದರೆ ನಾವು 5 ಮಂದಿ ಜನ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ನಾವು ಎಲ್ಲ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊತೀವಿ. ನಮಗೆ ಪರ್ಮಿಷನ್ ಕೊಡ್ರಿ, ದಯಾಮರಣಕ್ಕೆ ನಮ್ಗೆ ಪರ್ಮಿಷನ್ ಕೊಡ್ರಿ. ಶಿಷ್ಟ್ಯಾಕೆ ರೈತರಂದ್ರೆ ತೊಂದರೆ ಮಾಡ್ತೀರಿ? ದಯಮಾಡಿ ಈ ಸರ್ಕಾರಕ್ಕೆ ನನ್ನ ವಿನಂತಿ ಏನಪ್ಪ ಅಂತಂದ್ರೆ, ಇಲ್ಲ ಬೆಳೆ ಕೊಡಿಸ್ರಿ, ಇಲ್ಲ ನಮಗೆಲ್ಲರಿಗೂ ದಯಾಮರಣಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ನಾವು ಸರ್ಕಾರದ ವಿನಂತಿ ಮಾಡ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಸರ್, 45 ವರ್ಷಗಳಿಂದ ಒಂದೇ ₹1 ಇಲ್ಲಿ ಅಂತ ಬೆಳೆ ಪರಿಹಾರ ಕೊಟ್ಟಿಲ್ಲ, ಏನು ಹೇಳ್ತೀರಿ ಸರ್? ಈಗ ನಾವು ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಆಮೇಲೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಅವರ ನಿರ್ಲಕ್ಷ್ಯತನದಿಂದ ನಮಗೆ ಅವಕಾಶ ಏನು ಇನ್ಶೂರೆನ್ಸ್ ನಮಗೆ ಸಿಗ್ತಾ ಇಲ್ಲ. ಇದಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯನೇ ಕಾರಣ. ಯಾಕಂತಂದರೆ ಒಂದು ಸಿಸ್ಟಮ್ ಇದೆ ಸರ್. ಅದು ಈಗ ರೈತರನ್ನು ಮೊದಲೇಕ ಅವರು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ, ಸಾಂಖ್ಯಿಕ ಇಲಾಖೆ ಇವರೆಲ್ಲರೂ ಕೂಡಿಕೊಂಡು ಮೊದಲು ಒಂದು ರೈತರಿಗೆ ಮಾಹಿತಿ ಇರಬೇಕು, ನಮ್ಮ ಗಾಣಿಯವರಿಗೆ ಬರ್ತಾರ ಅನ್ನೋದ್ರ ಬಗ್ಗೆ. ಇವರು ರೈತರಿಗೆ ಮಾಹಿತಿ ಕೊಡೋಂಗಿಲ್ಲ. ಸ್ಥಳೀಯ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳಿರ್ಬೋದು, PDOಗಳಿರ್ಬೋದು, ಇವರು ಸರಿಯಾಗಿ ಮಾಹಿತಿ ಕೊಡಲಾರದ್ದೇ ಈ ತೊಂದರೆ ಕಾರಣ. ಇದು ಒಂದೇ ವರ್ಷದಿಂದ ಅಲ್ಲ ಸರ್, ಕಂಟಿನ್ಯೂ 3-4 ವರ್ಷದಿಂದ ಈ ಸಮಸ್ಯೆ ಆಗಿರೋದ್ರಿಂದ ಇಲ್ಲಿ ಉಲ್ಬಣ ಆಗಿದೆ ಅದು.
ಅದಕ್ಕೆ ಬರ್ದ್ವಾಡ ಗ್ರಾಮದ ಜನತೆಗೆ ನಾವು ವಿನಂತಿ ಏನು ಮಾಡ್ಕೊತೀವಿ ಅಂದರೆ ಇವ್ರು ತಗೊಳ್ಳೋಂಥ ಈಗೇನು ಸಾಮೂಹಿಕವಾಗಿ ನಮಗೆ ದಯಾಮರಣ ಕೇಳ್ತಾ ಇದ್ದಾರೆ, ಇದರಿಂದ ಇಡೀ ನಮ್ಮ ರೈತ ಕುಲ ಧೃತಿಗೆಡಂಥ ಸನ್ನಿವೇಶ ಎದುರಾಗಿದೆ. ಈ ಸೌಶಿ ಹೋಬಳಿಯಲ್ಲಿ ಸುಮಾರು ಏನು 11-12 ಹಳ್ಳಿಗಳು ಒಳಪಡ್ತವೆ. ಈ ಎಲ್ಲ ಹಳ್ಳಿ ರೈತರು ಈಗ ಆತಂಕಕ್ಕೆ ಒಳಪಟ್ಟಾರೆ. ಯಾಕಂತಂದ್ರೆ ಪ್ರತಿ ವರ್ಷ ನಾವು ಬೆಳೆ ವಿಮಾ ತುಂಬ್ತೀವಿ, ಕ್ರಾಪ್ ಲೋನ್ ಕಟ್ತೀವಿ, ಇದರಿಂದ ಹೊರೆ ಅನುಭವಿಸ್ತೀವಿ. ನಾವು ರಿನ್ಯೂವಲ್ ಮಾಡ್ಕೊಂಡಿರ್ಬೋದು, ಬಟ್ ಪ್ರತಿ ವರ್ಷವೂ ಆ ಹೊರೆ ನಮಗೆ ಹೆಚ್ಚಿಗೆ ಆಗಿ ಇಂಥ ಒಂದು ಘಟನೆಗೆ ಕಾರಣ ಆಗ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳು ಸ್ಟ್ರಿಕ್ಟಾಗಿ ಹೇಳಿ ಮುಂದಿನ ವರ್ಷ ಈಗ ಬರೋ ವರ್ಷ ಈಗ ಹೋದ ವರ್ಷದ ಹಿಂಗಾರಿ ಆಗಲಿ ಈ ಮುಂಗಾರು ಆಗಲಿ ಈಗೂ ಕೂಡ ನಾವು ಈ ವರ್ಷ ನೋಡಿ ಮುಂಗಾರು ಭಾಳ ಅತಿವೃಷ್ಟಿಯಿಂದ ನಾವು ಬಿತ್ತಿರ್ತಕ್ಕಂಥ ಎಲ್ಲ ಬೀಜಗಳು ಆ ಬೀಜ ಗೊಬ್ಬರ ನಮ್ಮದು ನುಕ್ಸಾನ ಆತ್ರಿ. ಮತ್ತು ಹೊಳ್ಳಿಗೆ ನಾವು ಬಿತ್ತೀವಿ, ಅದು ಕೂಡ ನಮಗೆ ಭರವಸೆ ಇಲ್ಲ. ಇದು ಎಲ್ಲ ನಡೆದಿದ್ದು ಪ್ರತಿ ವರ್ಷ ನಡೆದರೂ ಕೂಡ ಇದು ತಮ್ಮ ಮಾಧ್ಯಮದ ಮುಖಾಂತರನೂ ಎಲ್ಲ ತಾವು ಬೆಳಕು ಚೆಲ್ಲಿರಿ. ಆದಾಗ್ಯೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ನಮಗೆ ಬೆಳೆ ವಿಮಾ ಸಿಕ್ಕಿಲ್ಲ. ಇದರ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ರೈತರು ಎದೆಗುಂದಿದ್ದಾರೆ. ರೈತರಿಗೆ ಈ ಅನ್ಯಾಯ ಆಗದಂಗೆ ನೋಡ್ಕೋಬೇಕಂದ್ರೆ ಭರವಸೆ ಬರಬೇಕು ಅವರಿಗೆ. ಮುಖ್ಯ ಏನಂದರೆ ಈ ಮುಂದೆ ವರ್ಷ ಸರಿ ಆಕತ್ತೆ ಅನ್ನೋ ಭರವಸೆ ಬರ್ಬೇಕು. ಅದಕ್ಕೆ ಅಧಿಕಾರಿಗಳು ಇಲ್ಲಿ ಇನ್ನೂ ಒಂದು ಬಿಟ್ಟು 2 ಮೀಟಿಂಗ್ ಮಾಡಿ ರೈತರಿಗೆ ಭರವಸೆ ತುಂಬುವಂಥ ಕೆಲಸ ಮಾಡಿರಿ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. 45 ವರ್ಷಗಳಿಂದ ಇಲ್ಲಿ ಅಂತಾರೆ ನಮಗೆ ಬೆಳೆ ವಿಮೆ ಸಿಕ್ಕಿಲ್ಲ, ಹೀಗಾಗಿ ನಾವು ಸಾಮೂಹಿಕ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದೀವಿ.